ಒಬ್ಬರು ಗುರುಗಳಿದ್ರು, ಶಾಸ್ತ್ರ ಚೆನ್ನಾಗಿ ಹೇಳ್ತಿದ್ರು. ದೇವಸ್ಥಾನ ಪೂಜೆ ಮಾಡೋರು, ಶಾಸ್ತ್ರ ಹೇಳೋರು, ತುಂಬ ಪ್ರಸಿದ್ಧ ಅವರು. ಮದ್ದೂರು ತಾಲೂಕೆಲ್ಲ ಪ್ರಸಿದ್ಧರು. ಎಲ್ಲ ಬರೋರು ಜನ, ಅವನವ್ರ ಕಷ್ಟ ಎಲ್ಲಡಿಕೆ ಮೇಲೆ 10 ರೂಪಾಯಿ 5 ರೂಪಾಯಿ ಇಡೋರು, ಅವ್ರ ಕಷ್ಟ ಹೇಳೋರು, ಗುರುಗಳ ಪರಿಹಾರ ಹೇಳೋರು. ಏನೋ ಅವ್ರ ಮಾತಿಂದ ಎಷ್ಟೋ ಜನರ ಮನಸ್ಥೈರ್ಯ ಜಾಸ್ತಿ ಆಗ್ತಿತ್ತು. ಇಡೀ ಗ್ರಾಮಕ್ಕೆ ಅವ್ರು ಕಂಡ್ರೆ ಗೌರವ. ನಮ್ಮೂರ ಸ್ವಾಮಿಗಳು ತುಂಬ ಚೆನ್ನಾಗಿ ಶಾಸ್ತ್ರ ಹೇಳ್ತಾರೆ, ಅವರಿಂದಾಗಿ ನಮ್ಮೂರಿಗೆ ಸುತ್ತಮುತ್ತ 10 ಜನ ಬರ್ತಾರೆ ಅಂತ ಊರ ಜನಕ್ಕೆಲ್ಲ ಗೌರವ, ಅಭಿಮಾನ. ಆದರೆ ಈ ಗುರುಗಳ ಮನೆ ಪಕ್ಕ ಒಂದು ಮನೆ ಇತ್ತು. ಆ ಮನೇಲಿ ಒಬ್ಬ ಹುಡುಗ ಇದ್ದ. ಅವನಿಗೆ ಮಾತ್ರ ಇವ್ರು ಕಂಡ್ರೆ ಹೊಟ್ಟೆ ಕಿಚ್ಚು. ಈ ಸ್ವಾಮಿಗಳು ಕಂಡ್ರೆ ಇವ್ರು ಶಾಸ್ತ್ರ ಹೇಳ್ತಿದ್ರೆ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ಬಿಡುವ. ಸ್ವಾಮಿಗಳೇ, ಹೆಂಗೋ ಒಳ್ಳೆ ದುಡ್ಡು ಆಯ್ತು, ಅದು ಮಾಡ್ಕೊಳ್ಳಿ, ಮಳಿಲ್ಲ ಬೆಳಿಲ್ಲ, ನಿನಗೆ ಮಾತ್ರ ದುಡ್ಡು ಕನೆಯ ಅನ್ನು. ಅವರು ನೋಡು, ಸುಮ್ಮನೆ ಹೋಗ್ಬೇಕು ನೀನು, ಹಂಗೆಲ್ಲ ನನಗೆ ತರಲೆ ಪ್ರಶ್ನೆ ಕೇಳಬಾರ್ದು, ನೀವು ನಂಗೆ ಬೇಸರ ಮಾಡಬಾರ್ದು, ಎದ್ದೋಗಪ್ಪ ಅನ್ನೂರು. ಇವನು ಮಾತ್ರ ಸುಮ್ಮನೆ ಅಂತ ಇಡ್ತಿರ್ಲಿಲ್ಲ. ಅಲ್ಲ, ಹೊಲ್ದತ್ರ ತೋಟದತ್ರ ಒಯ್ತಿರುವ, ಸುಮ್ಮನೆ ಒಯ್ತಿಲ್ಲ. ಸ್ವಾಮಿ, ಅದ್ಯಾರು ಅಂದ್ರು ಚಿರತೆ ಓಡಾಡ್ತದೆ ಅಂತ ನಮ್ಮ ತೋಟದ ತಾವು ಆ ಪಂಚಾಂಗದಲ್ಲಿ ಕಂಡದೆ ನೋಡಿ, ಈ ಮೂಲೆಲ್ಲದೆ ನಮ್ಮ ತೋಟ ಅನ್ನುವ. ಪಂಚಾಂಗದಲ್ಲಿ ಚಿರತೆ ಕಂಡದೆ, ಯಾಕೋ ಹಿಂಗೆ ಹಿಂಸೆ ಕೊಟ್ಟು. ಇಡೀ ಊರವ್ರಿಗೆ ಸ್ವಾಮಿಗಳು ಕಂಡ್ರೆ ಭಯ, ಸ್ವಾಮಿಗಳಿಗೆ ಇವನ್ ಕಂಡ್ರೆ ಭಯ. ಏನಾರು ಅಂತಾನೆ ಕಣೆಯ ಬಂದು ಅಂತ. ಒಂದು ದಿವಸ ಶ್ರಾವಣ ಶನಿವಾರ, ಅವತ್ತು ಸ್ವಾಮಿಗಳು ಕುಂತವ್ರೆ, ಯಾರು ಬಂದಿಲ್ಲ ಶಾಸ್ತ್ರ ಕೇಳೋರು. ಏನೋ ಪುಸ್ತಕ ನೋಡ್ತಾ ಕುಂತಿದ್ರು. ಇವನು ಸ್ನಾನ ಎಲ್ಲ ಮಾಡಿ ಬಿಳಿ ಬಟ್ಟೆ ಹಾಕೊಂಡು ಹಣೆ ಮೇಲೆ ನಾಮ ಹಾಕೊಂಡು ನನ್ನಂಗೆ ಬಂದು ಸ್ವಾಮಿಗಳ ಮುಂದೆ ಕೂತ್ಕೊಂಡ. ಸ್ವಾಮಿಗಳು ಏನೋ ನನ್ನ ಆಡ್ಕೊಳಕ್ಕೆ ಬಂದ ಅಂದರು. ಇಲ್ಲ ಸ್ವಾಮಿ, ದಯಮಾಡಿ ಸುಮ್ಮನಿರಿ, ನಾನು ಮೊನ್ನೆ ಮದ್ದೂರಲ್ಲಿ ಯಾವುದೋ ಮದುವೆಗೆ ಹೋಗಿದ್ದೆ ಸ್ವಾಮಿ, ಅಲ್ಲೂ ನಿಮ್ಮದೇ ವಿಚಾರ. ಭೀಮನ್ಕೆರೆ ಸ್ವಾಮಿಗಳು ಚೆನ್ನಾಗಿ ಶಾಸ್ತ್ರ ಹೇಳ್ತಾರೆ ಅಂತ. ಅವತ್ತು ಚನ್ನಪಟ್ಟಣಕ್ಕೊಂದು ಮದುವೆಗೆ ಹೋಗಿವ್ನಿ, ಅಲ್ಲೂ ನಿಮ್ಮದೇ ವಿಚಾರ. ಆ ಮಂಡ್ಯಕ್ಕೊಂದು ಮದುವೆಗೆ ಹೋಗಿವ್ನಿ ಸ್ವಾಮಿ, ಅಲ್ಲೂ ನಿಮ್ಮದೇ ವಿಚಾರ. ನನಗೆ ಬೇಜಾರಾಗ್ಬಿಡ್ತು ಸ್ವಾಮಿ, ಇಂಥ ಗುರುಗಳಿಗೆ ನಾನು ಅವಮಾನ ಮಾಡ್ತಿದ್ನಲ್ಲ, ತಪ್ಪಲ್ವ ನಂದು, ದಯಮಾಡಿ ನನ್ನ ತಪ್ಪ ಕ್ಷಮಿಸ್ಬೇಕು ಅಂತ 2 ಕಾಲು ಹಿಡ್ಕೊಂಬಿಟ್ಟ ಬಿಗ್ಗೆ. ಅವ್ರು ಆಯ್ತು ಹೇಳೋ, ಎದೋಳ ಮೇಲೆ ಕೇಳೋ, ಕೂತ್ಕೊಳ್ಳೋ, ಆಯ್ತು ಬಿಡೋ, ಕ್ಷಮಿಸ್ಬಿಡಿ ಸ್ವಾಮಿ, ಕ್ಷಮಿಸಿದ್ದೀನಿ ಸುಮೀರಪ್ಪ ಅಂದ್ರು. ಆಯಿತು, ಸ್ವಾಮಿ ಹೆಂಗೂ ಬರೋದು ಬಂದೇವನಿ, ನನಗೊಂದು ಮಾತು ಶಾಸ್ತ್ರ ಹೇಳ್ಬೇಕು ನೀವು, ಕೇಳಪ್ಪ ಅಂದರು. ಜೇಬಿನ ಜಲಡಕ್ಕೆ ತೆಗೆದ, ಮ್ಯಾಲೆ 100 ರೂಪಾಯಿ ನೋಟ್ ಇಟ್ಬಿಟ್ಟ. ಅವ್ರಿಗಿನ್ನೂ ಸಂತೋಷ ಆಗೋಯ್ತು. 10 ರೂಪಾಯಿ ಇಡೋದೇ ಕಷ್ಟ ಎಲ್ರೂ, 100 ರೂಪಾಯಿನೇ ಇಟ್ಟವನೇ ಅಂತ. ಅವ್ರು ಅನ್ಕೊಂಡ್ರೆ ಎಲ್ಲೋ ಲಗ್ನ ಕೇಳ್ತಾನೆ, ಹೆಣ್ಣು ನೋಡ್ಕೊ ಬಂದವನೇ ಅಂತ ಅವರು. ಸ್ವಾಮಿ, ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ನೀವು ಒಂದೇ ಉತ್ತರ ಕೊಟ್ಬಿಡಿ, 100 ರೂಪಾಯಿ ನಿಮಗೆ ಅಂದ. ಗೊತ್ಕೊಂಡು ಹೇಳಯ್ಯ, ಮುಂದಿಟ್ಮೇಲೆ ನನಗೆ ಅಲ್ವಾ ಅಂದರು. ಆಮೇಲೆ ಹೇಳೋಕ್ಕಾಗಲ್ಲ ಅನ್ಬಾರ್ದು, ದಯಮಾಡಿ ನೀವು ಅಂದ. ಅಲ್ಲ ಕಣೋ, ನೀವು ಬಂದಿರೋದೇ ಶಾಸ್ತ್ರ ಕೇಳೋಕೆ, ನಾನು ಕುಂತಿರೋದೇ ಶಾಸ್ತ್ರ ಹೇಳಲಿಕ್ಕೆ, ಯಾಕೆ ಹೇಳೋದಿಲ್ಲ ಅಂದ್ಲಿ, ಕೇಳು ಅಂದರು. ಏನೂ ಇಲ್ಲ ಸ್ವಾಮಿ, ನಾನು ಮಧ್ಯಾಹ್ನಕ್ಕೆ ಏನು ಊಟ ಮಾಡ್ತೀನಿ ಅಂತ ಸ್ವಲ್ಪ ಪಂಚಾಂಗ ನೋಡಿ ಹೇಳಿ ಅಂದ. ಅವರು, ಇದು ಯಾವ ಸೀಮೆ ಶಾಸ್ತ್ರನೋ ಇದು? ಅಲ್ಲ, ನೀನು ಮಧ್ಯಾಹ್ನಕ್ಕೆ ಏನು ಊಟ ಮಾಡ್ತೀಯ ಅಂತ ನನಗೇನಪ್ಪ ಗೊತ್ತು ಅಂದ್ರು. ಗೊತ್ಕೊಂಡು ಹೇಳಿ ಸ್ವಾಮಿ, ನಾನು ನೋಡ್ತೇವೆ, ನೀವು ಬಂದವ್ರಿಗೆ ಏನಂತೀರಿ ನೀವು? ಇನ್ನು 3 ತಿಂಗಳಿಗೆ ಸರಿ ಹೋಯ್ತದ ಹೋಗಿ ಅಂತೀರಿ, ಇನ್ನು 2 ತಿಂಗಳಿಗೆ ಎಲ್ಲ ಸರಿ ಹೋಗ್ತದೆ ಗುರುಬಲ ಅಂತೀರಿ. 3 ತಿಂಗಳಿಗೆ ಆಗುದ ಈಗಲೇ ಹೇಳ್ಬೇಕಾದ್ರೆ ಮಧ್ಯಾಹ್ನಕ್ಕೆ ಊಟ ಮಾಡೋದು ಹೇಳೋಕ್ಕಾಗಲ್ವಾ ಹೇಳಿ ಅಂತ. ಹಂಗೆಲ್ಲ ಹೇಳಕ್ಕಾಗಲ್ಲ ಕಣೋ ಅಂದ್ರು. ಹೇಳೋಕ್ಕಾಗಲ್ಲ ಅಂದ್ರೆ 100 ರೂಪಾಯಿ ಇಡುವಾಗೆ ಹೇಳ್ಬೇಕಾಗಿತ್ತು. ನೀವು ಮೊದಲು ಪ್ರಶ್ನೆ ಕೇಳು, ಆಮೇಲೆ ದುಡ್ಡು ಕೊಡು ಅಂತ ಹೇಳ್ಬೇಕಿತ್ತು. ನಾನು ದುಡ್ಡು ಇಡುವಾಗ ಅಲ್ಕಿಸ್ಕೊಂಡ್ ಕುಂತಿದ್ದಲ್ಲಪ್ಪ, ಈಗ ಹೇಳು ಅಂತ. ಒಳ್ಳೆ ಕಥೆ ಮಾಡ್ತಾನಲ್ಲ ಇವನು. ಆಯ್ತು ಬಿಡಪ್ಪ, ನಿಂತವ್ 100 ರೂಪಾಯಿ ಇಡ್ಸ್ಕೊಂಡಿದ್ದೆ ದೊಡ್ಡ ಅಪರಾಧ, ನಾನು ತಪ್ಪಾಯ್ತು, ಹೇಳಕ್ಕಾಗಲ್ಲ, ಈಗೇನು ಮಾಡ್ಬೇಕು ಹೇಳು ಅಂದ್ರು. ಏನೂ ಇಲ್ಲ, ನಾನು ಯಾರಿಗೂ ಹೇಳುವುದಿಲ್ಲ, 100 ರೂಪಾಯಿ ಜೊತೆಗೆ 900 ರೂಪಾಯಿ ಸೇರಿಸ್ಕೊಟ್ಬಿಡು, ಹೊಂಟೈತೀನಿ ಅಂದ. ಅವರು, ಇವನು ಶಾಸ್ತ್ರ ಕೇಳೋಕೆ ಬಂದಿಲ್ಲ, 1000 ರೂಪಾಯಿ ಹೊಡಿಗೆ ಬಂದವನೇ. ಏನೇ ನನ್ಗೆ ಆಚಾರ ಇವತ್ತು ಕೊಟ್ಬಿಡುವ ಅಂದರೆ 1000 ರೂಪಾಯಿ ಎಲ್ಲಿ ತರಲಿ ನಾನು? 1 ತಿಂಗಳೆಲ್ಲ ಶಾಸ್ತ್ರ ಹೇಳಿದ್ರು 1000 ರೂಪಾಯಿ ಸಿಗಲ್ಲ. ಅವರಂದ್ರು, ಈಗೇನು ನಿನಗೆ ಶಾಸ್ತ್ರ ಹೇಳಬೇಕು ಇಲ್ಲ ದುಡ್ಡು ಕೊಡಬೇಕು ಅಂತ? ನೀನು ಹೇಳ್ತೀನಿ ಬಿಡು ಅಂದರು. ಹೇಳಿ ಮತ್ತೆ ಅಂದ ಅವನು. ಅವರು ಯೋಚನೆ ಮಾಡಿದ್ರು, ಬುದ್ಧಿವಂತರು ಸ್ವಾಮಿಗಳು. ಇವ್ರ ಮನೆ ದೇವರು ತಿರುಪತಿ ವೆಂಕಟೇಶ್ವರ, ಹುಡುಗನ ಮನೆ ದೇವರು. ಅವ್ರಿಗೆ ಗೊತ್ತಿತ್ತು ಗುರುಗಳಿಗೆ, ಇವತ್ತು ಶನಿವಾರ, ಸ್ನಾನ ಎಲ್ಲ ಅಚ್ಚುಕಟ್ಟಾಗಿ ಮಾಡಿ ಬಿಳಿ ಬಟ್ಟೆ ಎಲ್ಲ ಹಾಕೊಂಡವನೇ, ಹಣೆ ಮೇಲೆ ನಾಮ ಹಾಕವನೆ ಅಂದರೆ
ಇವತ್ತು ಶ್ರಾವಣ ಮಾಡೋರು ಇವ್ರ ಮನೆಯಲ್ಲಿ ವಿಶೇಷವಾಗಿ ದಾಸಪ್ಪನ ಪೂಜೆ ಮಾಡವ್ರೆ. ಆ ದಾಸಪ್ಪನಿಗೆ ಎಡೆ ಇಡಬೇಕಾದ್ರೆ ಪಾಯಸ ಅಂತೂ ಮಾಡಿರ್ತಾರೆ ಅಂತವ್ರು. ಅವ್ರಂದ್ರು, ಏನಿಲ್ಲ ಹೋಗೋ, ಮಧ್ಯಾಹ್ನ ಪಾಯಸ ಕುಡಿಯೋ ಯೋಗ ನಿನಗದೆ ಅಂದ್ರು. ಹೌದಾ ಸ್ವಾಮಿ, ಒಂದು ಚೀಟಿ ಬರ್ಕೊಟ್ಬಿಡಿ ಅಂದ. ಅವ್ರು ಪಾಪ ಅದನ್ನೂ ಬರೆದ್ಬಿಟ್ರು. ಮಧ್ಯಾಹ್ನ 2 ಗಂಟೆಗೆ ಪಾಯಸ ಕುಡಿತಿ ಅಂತ ಬರೆದ್ರು. ಚೀಟಿ ಇಸ್ಕೊಂಡು ಮ್ಯಾಲಕ್ಕೆ ಎದ್ದ. ಸರಿ, ಯಾವ ನನ್ನ ಮಗ ನಿನ್ಗೆ ಹೇಳ್ದೋ ನಮ್ಮಲ್ಲಿ ಪಾಯಸ ಮಾಡವ್ರೆ ಅಂತ. ನಾನು ನಿನ್ನ ಯಾಮಾರ್ಸೋಕೆ ಸ್ನಾನ ಮಾಡ್ಕ ನಾಮ ಹಾಕ ಬಂದಿರೋದು ಇವತ್ತು. ಓಹೋ, ನನ್ನ ನಾಮ ನೋಡ್ಬಿಟ್ಟು ಶ್ರಾವಣ ಮಾಡೋರು ಅನ್ಕಂಡ. ಅಯ್ಯೋ, ನಮ್ಮವ್ವ ಮದುವೆ ಹೋಗೋಳೆ ಮನೆಗೆ ಬೀಗ ಹಾಕೊಂಡು ಅಡುಗೆನೇ ಮಾಡಿಲ್ಲ ಇವತ್ತು. ಹೆಂಗೆ ಹೇಳ್ದೆ ಪಾಯಸ ಕುಡಿತಿ ಅಂತ ನೀನು? ಹೆಂಗೂ ಚೀಟಿ ಬೇರೆ ಬರ್ಕೊಟ್ಟಿದ್ದೆ. ನಾನೇನು ಬಿಡೋ ಮಗ ಅಲ್ಲ ನಿನ್ನ. ಸಂಜೆ 5 ಗಂಟೆ ತಿರ್ಗಾಡ್ತಿದ್ದು ಬರ್ತೀನಿ. ನೀರನ್ನು ಕುಡಿದಿಲ್ಲ, ಅನ್ನನೂ ತಿನ್ನೋದಿಲ್ಲ, ಪಾಯಸನೂ ಕುಡಿದಿಲ್ಲಪ್ಪ. ಊರ್ ಜನ ಎಲ್ಲ ನೈಗೆ ಸೇರಿಸ್ತೀನಿ. ನೋಡಿ, ನಮ್ಮೂರು ಪೂಜಾರಪ್ಪ ಅವರು ಬೆಳಗ್ಗೆ 9 ಗಂಟೆಯಲ್ಲಿ 100 ರೂಪಾಯಿ ಇಟ್ಸ್ಕೊಂಡು ಶಾಸ್ತ್ರ ಹೇಳಿದ್ರು. ನಾನು ಪಾಯಸ ಕುಡಿತೀನಿ ಅಂತ ಅವ್ರು ಹೇಳಿದ್ರು. ನಾನು ಕುಡ್ದಿಲ್ಲ ಅಂದ್ಮೇಲೆ ಅವ್ರ ಮಾತು ಸುಳ್ಳಾಯಿತು. ಅದಕ್ಕೆ ನೀವೇನು ಮಾಡಿ ಅಂದರೆ ನಮ್ಮೂರಿಗೆ 10,000 ರೂಪಾಯಿ ದಂಡ ಹಾಕ್ಬಿಡಿ ಅಂತ ಗ್ಯಾರಂಟಿ ಹಾಕಿಸ್ತೀನಿ ಅಂದ. ಅವರು 100 ರೂಪಾಯಿನ ಹಾಸ್ಕೋಗಿ 1000ಕ್ಕೆ ಮಿತ್ ಬತ್ತು. ಹಳ 1000 ರೂಪಾಯಿ ಕೊಟ್ಬಿಟ್ಟಿದ್ರೆ ಆಗುದ್ಕೊಂಡು 10,000ನೇ ಕಟ್ಟಿಸ್ತಾನಲ್ಲಪ್ಪ ಇವನ್ ಬೇರೆ. ಬಸವೇಶ್ವರ ಬೆಡ್ತಾರಸಮ್ಮ, ನನ್ನ ನೀವೇ ಕಾಪಾಡಬೇಕು ಅಂದ್ಬಿಟ್ರು ಸ್ವಾಮಿಗಳು. ನೀವೇ ಕಾಪಾಡಬೇಕು, ನಾನೆಲ್ಲ ಹೇಳಿರು ಶಾಸ್ತ್ರ ನೀವು ಅಂದ್ರು ಅವರು. ಆಯಿತು, ಮುಗೀತು. ಇವನು ಅವ್ರ ಸ್ವಾಮಿಗಳು ಒಳಕ್ಕೆ ಹೋದ್ರು. ಒಯ್ತಿದ್ದ. ಅಲ್ಲಿ ಪಕ್ಕದ ಮನೆಯಲ್ಲಿ ಸ್ನೇಹಿತ ಇದ್ದೆ, ಒಂದು ಸ್ನೇಹಿತ. ಅವನು ಬಾರೋ ಊಟ ಮಾಡೋ ಬಾಗುರು ಅಂದ. ಏನು ಮಾಡಿದ್ದೀರಿ ಅಂದೆ ಅವನು. ಏನಿಲ್ಲ, ಇವತ್ತು ಪಾಯಸ ಮಾಡಿ ಬಾ ಕುಡಿಯಿಂದ. ಅಯ್ಯಯ್ಯಪ್ಪ, ಇವತ್ತು 5,000 ಕೊಟ್ಟರು ಕುಡಿದಿಲ್ಲ ಅಂದ. ಆಯ್ತು ಬಿಡಪ್ಪ. ಇನ್ನೊಂದು ಸ್ವಲ್ಪ ದೂರ ಮುಂದೆ ಬಂದ. ಅಲ್ಲಿ ದೊಡ್ಡಪ್ಪನ ಮನೆ. ಬಾಕಂದ ಊಟ ಮಾಡು. ಏನು ದೊಡ್ಡಪ್ಪ ವಿಶೇಷ? ಶ್ರವಣ ಮಾಡಿ ಪಾಯಸ ಮಾಡಿ ಬಾರೋ, ಚೆನ್ನಾಗದೆ ಕುಡಿಯೋ ಅಂದ್ರು. ಅಪ್ಪ, ಇವತ್ತು ಮಾತ್ರ 5,000 ಕೊಟ್ಟರು ಕುಡಿದಿಲ್ಲ. ಸ್ವಾಮಿಗಳ ಶಾಸ್ತ್ರ ಹೇಳವ್ರೆ, ನಾಳೆ ನೋಡ್ಕವ ಬಿಡು ಅಂತ. ಊರೊಳಗಿದ್ರೆ ಸರೋಗೋದಿಲ್ಲ ಅಂತ ಊರಿಂದ ಆಚೆಗೆ ಬಂದ. ಅಲ್ಲೊಂದು ದೊಡ್ಡ ಆಲ್ಮರ ಇತ್ತು, ಕೂತ್ಕೊಂಡ್ಬಿಟ್ಟ ಮೇಲೆ. ಸಂಜೆ ಗಂಟೆ ಕೂತಿದ್ದೋಮ ಅಂತ. ಅರುಳ್ನಳ್ಳಿ ಬೀರಪ್ಪನ ಜಾತ್ರೆ ನಡೀತಿತ್ತು. ಜಾತ್ರೆಗೆ ಬಂದಿದ್ರು ಯಾರೋ ಬೆಂಗಳೂರು ಕಡೆ, ಬಿಡದಿ ಕಡೆಯವರು. ಅವರು 12:30 ಸಮಯ ಗಾಡಿ ಕಟ್ಕೊಂಡು ಹೋಯ್ತವ್ರೆ ರೋಡಲ್ಲಿ. ಇವನು ಕುಂತಿದ್ನಲ್ಲ ಮರ, ಆ ಮರದ ನೆರಳು ತುಂಬ ಚೆನ್ನಾಗಿತ್ತು. ಗಾಡಿ ತಂದು ಆ ಮರದ ಕೆಳಗೆ ಬಿಟ್ರು ಅವರು, ಬಿಸಿಲು ಅಂತ. ಇವನು ನೋಡ್ದ, ಮ್ಯಾಲೆ ಕುಂತವ್ನು. ಇವ್ನು ಕುಂತಿರೋದು ಅವ್ರಿಗೆ ಗೊತ್ತಿಲ್ಲ, ಅವನಿಗೆ ಮಾತ್ರ ಅವ್ರು ಬಂದಿರೋದು ಗೊತ್ತು. ಯಾರಪ್ಪ ಇವರು ಇಲ್ಲಿಗೆ ತಂದ್ಬಿಟ್ಟು ಅವ್ರ ಗಾಡಿ ಎಲ್ಲ ಅಂದ್ರೆ. ಒಬ್ಬ ಅಂದೆ, ಹಸು ಎಲ್ಲ ನಗರ್ತವೆ ಕಣಪ್ಪ, ನೀರು ಕುಡಿಸೋ ಎತ್ತುಗಳಿಗೆ, ಕಟಾಕಪ್ಪ ಹುಲ್ಲಾಕೋ. ಇನ್ನೊಬ್ಬ ಅಂದ, ಅಣ್ಣ ಸಮಯ ಅದೇ, ಅಡುಗೆ ಮಾಡ್ಬಿಡ್ಮ, ಊಟ ಮಾಡ್ಕೊಂಡೋಮ್ಮ ಅಂದ. ಇನ್ನೊಬ್ಬ ಅಂದ, ಸಮಯ ಅದೇ ಅಂತೀಯ ಕಣೋ, ಅಡುಗೆ ಮಾಡ್ತಾ ಕುಂತ್ಕೊಂಡ್ರೆ 4 ಗಂಟೆ ಆಯ್ತದೆ, ಊರಿಗೆ ಹೋಗೋದು ಯಾವಾಗ ಅಂದ. ಅದಕ್ಕೆ ಇನ್ನೊಬ್ಬ ಬುದ್ಧಿವಂತ ಅಂದ, ಏನು ಬೇಡ, ಒಂದು ಕೆಲಸ ಮಾಡಿ, ಬೆಲ್ಲ ಅದೆಲ್ಲ ಪಾಯಸ ಮಾಡಿಬಿಡಿ, ಕುಡ್ಕೊಂಡು ಹೊಂಟೋಮ್ಮ ಅಂದ. ಈ ಮರದ ಮೇಲೆ ಕುಂತ್ರು ಮಲಗರು ಬಂದಂಗೆ ಆಗ್ಬಿಡ್ತು. ಇದ್ಯಾವ ಪಾಯಸವಪ್ಪ ಹಿಂಗಡೆ ಬತ್ತದು ಹುಡಿಕೊಂಡು. ಇವರೆಲ್ಲೂ ಜಾಗಿಲ್ಲ ಅಂತ ಇಲ್ಲಿಗೆ ಬಂದವ್ರೆ ಅನ್ಕಂಡ. ಏನಂಗಾರ ಮಾಡ್ಕೊಳ್ಳಿ ಅಂತ ಅವ್ನು ಕುಂತವನೆ. ಪಾಯಸ ಮಾಡಿದ್ರು ಎಲ್ಲ ತಟ್ಟೆಗೆ ಹಾಕಂಗೆ ಕುಡಿಬೇಕು ಅಂತ ಕುಂತವ್ರೆ. ಸ್ವಲ್ಪ ಬಿಸಿ ಇತ್ತು. ಅಷ್ಟರಲ್ಲಿ ದೂರದಲ್ಲಿ ಕುದುರೆ ಬತ್ತರಂಗೆ ಶಬ್ದ ಕೇಳ್ಬಿಡ್ತು. ಕುದುರೆ ಶಬ್ದ. ಹಬ್ಬ ಅಂದಲೇ ಕುದುರೆ ಶಬ್ದ ಕೇಳ್ತಾ. ಅದಕ್ಕೆ ನಾವು ಕಳ್ರು ಬರ್ಬೋದು, ಎಲ್ಲ ಕಟ್ರಪ್ಪ, ಗಾಡಿ ಕಟ್ರೋ. ಪಾಯಸದ ತಪ್ಪಲೆ ಮುಡ್ತಾನೆ, ಬಿಸಿ ಮುಟ್ಟಕ್ಕೆ ಆಗ್ತಿಲ್ಲ. ಒಬ್ಬ ಅಂದ, ಅದು ಹಾಳಾಗಿ ಹೋಗ್ಲಿ, ಪಾಯಸ ಬಾರೋ ಮಾರೇ ಅಂದ. ಎಲ್ಲ ಹೊಂಟೋದ್ರಿ ಇವ್ರು. ಪಾಯಸದ ತಪ್ಪಲೆ ಒಂದು ಅಲ್ಲದೆ. ಕಳ್ಳರು ಬಂದರು, ಮರದ ಕೆಳಗೆ ಯಾರು ಇಲ್ಲ, ಪಾಯಸದ ತಪ್ಪಲೆ ಅಲ್ಲದೆ. ಒಬ್ಬ ಅಂದ, ಕದಿಯಕ್ಕಂತೂ ಏನೂ ಸಿಗ್ಲಿಲ್ಲ, ಈಗ ಈ ಪಾಯಸ ಕುಡಿದ್ಬಿಟ್ಟು ಹೊಂಟೋಗುವ ಅಂದ. ಇನ್ನೊಬ್ಬ ಅಂದ, ಸ್ವಲ್ಪ ನಿಲ್ಲು, ಪಾಯಸ ಸುಮ್ಮನ್ಬಿಟ್ಟು ಹೋಗವ್ರು ಅವರು. ಕಳ್ಳರು ಕುಡಿದು ಸತ್ತೋಲಿ ಅಂತ ಒಳಗೆ ವಿಷ ಹಾಕವ್ರೆ, ಕುಡಿಬಾರ್ದು ಅಂದ. ಹೌದಲ್ವಾ? ಇನ್ನೊಬ್ಬ ಅಂದ, ಅಲ್ಲ, ಒಳಗಡೆ ವಿಷ ಹಾಕಿದ ಮೇಲೆ ಕಳ್ಳರು ಕುಡ್ದಾರೋ ಇಲ್ವೋ ನೋಡ್ಕೊಂಡು ಬಾ ಅಂತ ಯಾರನ್ನಾದ್ರೂ ಇಲ್ಲಿ ಬಿಟ್ಟು ಹೋಗಿರ್ತಾರೆ ನೋಡು ಅಂದ. ಸುತ್ತ ಹುಡುಕ ಬರ್ತಾರೆ, ಯಾರೂ ಇಲ್ಲ. ಒಬ್ಬ ತಲೆ ಎತ್ತು ನೋಡ್ತಾನೆ, ಇವನು ಕುಂತವನೆ. ಎಳಿಯ ಕೆಳಗೆ ಅಂದ್ರು. ನಾನು ಇಳಿದಿಲ್ಲ ಅಂದ. ಕಲ್ ತಗೊಂಡು ಹೊಡಿಯ ಇಳಿತಾನೆ ಅಂದ. 2 ಕಲ್ ತಗೊಂಡು ಹೊಡೆದ್ರು. ಬತ್ತೀನಿರಪ್ಪೋ ಅಂದ. ಮೆಲ್ಲಿಗೆ ಇಳ್ದ. ಏನಣ್ಣ ಅಂದ. ಕುಡಿ ಪಾಯಸನ ಅಂದ್ರು. ಟೈಮ್ ನೋಡ್ತಾನೆ, ಸರಿಯಾಗಿ 2 ಗಂಟೆ. ಅಪ್ಪ, ನೀವು 2 ಗಂಟೆಗೆ ಸರಿಯಾಗಿ ಬಂದಿದ್ದೀರಲ್ಲಪ್ಪ, ನಮ್ಮೂರು ಸ್ವಾಮಿಗಳು ಶಾಸ್ತ್ರ ಬಿಟ್ಟವ್ರೆ ಕಣಪ್ಪ, ನಾನು ಪಾಯಸ ಕುಡಿಯಂಗಿಲ್ಲ ಅಂದ. ಅವೆಲ್ಲ ಬೇಕಾಗಿಲ್ಲ, ಕುಡಿಬೇಕಷ್ಟೇ ಈಗ ಅಂದ್ರು. ನಾನು ಕುಡಿದಿಲ್ಲ ಕಣ್ರಿ ಅಂದ. ಅವನೇನು ಕೇಳ್ತಿ, ಕೆಡಿಕೊಂಡು ಹುಯ್ಯಲ್ಲೋ ಅಂದ್ರು. ಪಾಪ 4 ಜನ ಕೆಡಿಕೊಂಡು ಅದೇ ಮೇಲೆ ಮಂಡಿ ಇಟ್ಕೊಂಡು
ಊದ್ರು 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 ಅರ್ಧ ತಪ್ಪಲೆ ಪಾಯಸ ಓದ್ಬಿಟ್ರು. ಗ್ಯಾನ್ ತಪ್ಪಿದೋಗ್ಬಿಟ್ಟಪ್ಪ. ಇನ್ನು ಅರ್ಧ ಕುಡ್ಕೊಂಡು ಅವ್ರು ಹೋದ್ರು.